ಸರ್ ನಾವು ಬನ್ನೂರು ಪಕ್ಕ ತುರುನೂರು ಅಂತೇಳಿ ನಾವು ಪ್ರತಿ ವರ್ಷವೂ ದಸರಾ ವೀಕ್ಷಣೆಗೆ ಬರ್ತಾ ಇರ್ತೀವಿ. ಅದರಲ್ಲೂ ನಾವು ಸುಮಾರು ಒಂದು 25 ವರ್ಷದಿಂದ ಈ ದಸರಾನ ನೋಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಈ ಬಾರಿ ಅಂತೂ ಸಿದ್ದರಾಮಯ್ಯನವ್ರ ಸರ್ಕಾರ ಭಾಳ ವಿಜೃಂಭಣೆಯಿಂದ ದಸರಾನ ನಡೆಸ್ಕೊಟ್ಟಿದೆ. ಮೊದಲನೇದಾಗಿ ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಬಾರಿ ದಸರಾನ ಅದ್ದೂರಿಯಾಗಿ ಮಾಡಿ ಪೊಲೀಸರು ತಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಕೆಲವರಿಗೆ ಪೊಲೀಸರಿಂದ ಕಿರಿಕಿರಿ ಅಂತ ಅನಿಸಿರ್ಬೋದು, ಬಟ್ ನಮ್ಮ ಪ್ರಕಾರ ಅವರು ಕಾನೂನು ಲಾ ಆ್ಯಂಡ್ ಆರ್ಡ್ರನ್ನ ಸರಿಯಾದ ಕ್ರಮದಲ್ಲಿ ಪಾಲಿಸಿದ್ದಾರೆ ಅಂತ ನಾನಾದ್ರೂ ಪೊಲೀಸ್ನವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವ್ರು ಹೇಳ್ತಾರೆ ನಾವು ಅಲ್ಲಿಂದ ಬಂದೀವಿ ದಸರಾ ನೋಡೋಕ್ಕೆ, ಆನೆ ನೋಡೋಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಅಂತೆಲ್ಲ ಇವತ್ತೂ ಸ್ವಲ್ಪ ಜನ ಪೊಲೀಸರು ವಿರುದ್ಧವಾಗಿ ಮಾತಾಡ್ತಾರೆ. ಆದರೆ ಅದು ಅವ್ರ ಕರ್ತವ್ಯ. ಆನೆಗಳನ್ನ ರೊಚ್ಚಿಗೇಳಿಸ್ಬಾರ್ದು ಅಥವಾ ಆನೆಗಳಿಗೆ ತೊಂದರೆ ಕೊಡಬಾರ್ದು ಅಂತ ಅನ್ನುವಂಥದ್ದಿಂದ ಅವ್ರನ್ನ ಪಾಲಿಸ್ತಾ ಇರ್ತಾರೆ. ಮೇಲಧಿಕಾರಿಗಳನ್ನ ಒಂದು ಆಜ್ಞೆನ ಅವ್ರನ್ನ ಪಾಲಿಸ್ತಾ ಇರ್ತಾರೆ. ನಮ್ಮ ಜನಗಳನ್ನೂ ಅದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಸ್ಪಂದಿಸಬೇಕು ಪೊಲೀಸರಿಗೆ. ಇಷ್ಟು ಜನ ಕ್ರೌಡನ್ನು ಒಂದೇ ಬಾರಿ 10 ಲಕ್ಷ 20 ಲಕ್ಷ ಜನನ ಕ್ರೌಡನ್ನು ಅವಾಯ್ಡ್ ಮಾಡಿದ್ದಾರೆ ಅಂತಂದರೆ ನಮ್ಮ ಕರ್ನಾಟಕ ಪೊಲೀಸ್ಗೆ ನಾವು ಆಟ್ಸಾಪ್ ಹೇಳಲೇಬೇಕು. ಯಾಕೆಂತಂದರೆ ಯಾವುದೇ ಒಂದು ಸರ್ಕಲಲ್ಲೂ ಯಾವುದೇ ಒಂದು ಮುಖ್ಯ ರಸ್ತೆಯಲ್ವೇ ಯಾವುದೇ ಒಂದು ಚ್ಯುತಿ ಬಾರ್ದಂಗೆ, ಒಂದು ತೊಂದರೆ ಆಗ್ದಂಗೆ, ಒಂದು ಲೈಟಿಂಗ್ಸ್ ತೊಂದರೆ ಆಗಿಲ್ಲ, ಒಂದು ವೆಹಿಕಲ್ಗೆ ತೊಂದರೆ ಆಗಿಲ್ಲ, ಒಂದು ಇರುವಂಥ ಹೋಟೆಲ್ ಲಾಡ್ಜ್ಗಳಿಗೆ ತೊಂದರೆ ಆಗಿಲ್ಲ. ಈ ಬಾರಿ ದಸರಾ ಇಷ್ಟು ಜನ ಕ್ರೌಡಲ್ಲಿ